ನಾವೆಲ್ಲಾದರೂ ಸಡನ್ನಾಗಿ ಫಂಕ್ಷನ್ಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ಎಲ್ಲ ಬರ್ತ್ಡೇ ಪಾರ್ಟಿಗೆ ಹೋಗಬೇಕು, ಮುಖ ತುಂಬ ಡಾರ್ಕ್ ಆಗಿದೆ, ಕಪ್ಪಾಗಿದೆ ಅಂತ ಹೇಳಿದ್ರೆ, ನಿಮಗೆ ಹಾಲು ಥರ ಹೊಳಿಬೇಕು ಅಂದರೆ ಕಾಫಿ ಪುಡಿ ಇದ್ದರೆ ಸಾಕು. ಮನೆಯಲ್ಲೇ ಸಾಮಾನ್ಯ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಕಾಫಿ ಪುಡಿ. ಈ ಥರ ಮಾಡೋದರಿಂದ ನಿಮಗೆ ಈ ಒಂದೇ ಒಂದು ಪವರ್ಫುಲ್ ಫೇಸ್ ಪ್ಯಾಕನ್ನು ಬಳಸಿ ನೋಡಿ. ಇವಾಗ ಮೊದಲಿಗೆ ನಾನು ಶುಗರ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಬಳಸೋದ್ರಿಂದನೂ ಅಷ್ಟೇ ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಮತ್ತು ಒಳ್ಳೆಯ ಒಂದು ಗ್ಲೋ ಬರುತ್ತೆ. 1 ಟೇಬಲ್ ಸ್ಪೂನು ಸಕ್ಕರೆನ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಟಾಣಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಸಕ್ಕರೆ ಪುಡಿ ಮಾಡುವಾಗ ಅದರಲ್ಲಿ ಖಾರ ಏನಿರಬಾರ್ದು. ಖಾರ ಏನಿದ್ರೆ ಮುಖದಲ್ಲಿ ಉರಿ ಬರೋ ಚಾನ್ಸಸ್ ಇರುತ್ತೆ, ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ನು. ಅದರಿಂದ ಕ್ಲೀನಾಗಿ ತೊಳೆದುಬಿಟ್ಟು ನೀರೆಲ್ಲ ಡ್ರೈ ಮಾಡಿ ಸಕ್ಕರೆನ ಈ ಥರ ಪುಡಿ ಮಾಡ್ಕೊಳ್ಳಿ. ತುಂಬ ನೈಸ್ ಆಗಬೇಕು ಅಂತನಿಲ್ಲ, ಸ್ವಲ್ಪ ತರಿ ತರಿ ಆಗಿದ್ದರೆ ನಿಮಗೆ ಸ್ಕಿನ್ನು ನಾವು ಮಸಾಜ್ ಮಾಡ್ತಾಯಿದ್ರೆ ನಿಮಗೆ ಸ್ಕಿನ್ನಲ್ಲಿರುವ ಗಲೀಜುಗಳೆಲ್ಲ ಕ್ಲೀನ್ ಆಗುತ್ತೆ. ನೋಡಿ, ಇಷ್ಟು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಪುಡಿ ಮಾಡ್ಕೋಬೇಕು ಅಂತನಿಲ್ಲ, ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಪ್ರಮಾಣದಲ್ಲಿ ನಾನು ಕಾಫಿ ಪುಡಿನ ಕೂಡ ಬಳಸ್ತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿ ಯಾವುದಾದ್ರೂ ತೊಗೋಬೋದು, ಬ್ರೂ ಆದರೂ ತೊಗೋಬೋದು, ನೆಸ್ಕಾಫಿ ಆದರೂ ತೊಗೋಬೋದು. ನೀವು ಮನೇಲಿ ಯಾವ್ದು ಬಳಸ್ತೀರಾ ಆ ಕಾಫಿ ಪುಡಿನ ತೊಗೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಇನ್ಸ್ಟೆಂಟ್ ಬ್ರೂ ಕಾಫಿ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಬಳಸಿ. ಇದನ್ನೆರಡನ್ನೂ ಹಾಕ್ಕೊಂಡು ಸಕ್ಕರೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಕಾಫಿ ಪುಡಿ ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ 1 ಟೇಬಲ್ ಸ್ಪೂನು ಅರಿಶಿನ ಪುಡಿನ ಹುರಿದು ತೊಗೋಬೇಕು. ಇದು ಅರಿಶಿನ ಪುಡಿನ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಮುಖದಲ್ಲಿ ಅರಿಶಿನ ಕಲರ್ ಕಾಣೋದಿಲ್ಲ. ನಿಮಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಅರಿಶಿನ ಕಲರ್ ಕಾಣುತ್ತೆ. ನಿಮಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಅನ್ನೋರು ಅದು ಕೂಡ ಮಾಡ್ಕೋಬೋದು. ಆದರೆ ಲೈಟಾಗಿ ಅರಿಶಿನ ಕಾಣುತ್ತೆ ಮುಖದಲ್ಲಿ, ಆದ್ರೂ ಅದು ಅಷ್ಟೇ ಕೈಯಲ್ಲಾದರೂ ಕೂಡ ಕಾಣುತ್ತೆ. ನಿಮಗೆ ಕಾಫಿ ಪುಡಿ ಇರುತ್ತಲ್ಲ ಆ ಕಲರ್ ತನಕ ಹುರ್ಕೊಂಡ್ರೆ ಒಂದು ಚೂರು ಕೂಡ ಅರಿಶಿನ ಕಲರ್ ಕಾಣೋದಿಲ್ಲ, ಮುಖಕ್ಕೆ ಹಾಕಿದ್ರೂ ಕೂಡ ಕಾಣೋದಿಲ್ಲ. ಇನ್ನೂ ಕೂಡ ನಾನು ಸ್ವಲ್ಪ ಕಲರು ಚೇಂಜ್ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ಮುಖದಲ್ಲಿ ಜಾಸ್ತಿ ಗಲೀಜಿದ್ದರೆ ನೀವು ಇದನ್ನು ಹಾಕ್ಕೊಂಡು ಸ್ಕ್ರಬ್ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ ಮತ್ತು ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ ಕೂಡ ಹೊರಟೋಗುತ್ತೆ. ಇವಾಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತು ಕಾಫಿ ಪುಡಿ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೇ 1 ಟೇಬಲ್ ಸ್ಪೂನು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಕಲರ್ ಬೇಕು ಅಂದರೆ ಮಾಡ್ಕೋಬೋದು. ಇಷ್ಟು ಕಲರ್ ಇದ್ದರೆ ಲೈಟಾಗಿ ಸ್ವಲ್ಪ ಅರಿಶಿನ ಕಾಣುತ್ತೆ ಮುಖದಲ್ಲಿ, ಸ್ವಲ್ಪ ಕಪ್ಪು ಕಲರ್ ಹುರ್ಕೊಂಡ್ರೆ ಅರಿಶಿನ ಕಾಣೋದಿಲ್ಲ. ಇದು ಶಾಂಪು ತೊಗೊಂಡಿದ್ದೀನಿ, ಯಾವುದಾದ್ರೂ ಶಾಂಪು ಬಳಸ್ಬೋದು. ನಾನು ಕ್ಲೀನಿಂಗ್ ಪ್ಲಸ್ ತೊಗೊಂಡಿದ್ದೀನಿ. ಕ್ಲೀನಿಂಗ್ ಪ್ಲಸ್ಸಲ್ಲಿ ಸ್ವಲ್ಪ ಕೆಮಿಕಲ್ ಕಡಿಮೆ ಇರೋದರಿಂದ ನಾನು ಕ್ಲೀನಿಂಗ್ ಪ್ಲಸ್ ಶಾಂಪೂನ ತೊಗೊಂಡಿದ್ದೀನಿ. ನೀವು ಶಾಂಪೂ ಹಾಕಿದ್ರೆ ಮುಖ ಡ್ಯಾಮೇಜ್ ಆಗುತ್ತೆ, ಸೈಡ್ ಇನ್ಫೆಕ್ಷನ್ ಆಗುತ್ತೆ ಅನ್ನೋರು ನಾವು ಮನೆಯಲ್ಲಿ ಫೇಸ್ ವಾಶ್ ಬಳಸ್ತೀವಲ್ಲ ಅದನ್ನೇ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಶಾಂಪು ಬಳಸ್ತಾ ಇದ್ದೀನಿ. ಶಾಂಪು ಬಳಸೋದ್ರಿಂದ ನಿಮಗೆ ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ಸ್ಕಿನ್ನಲ್ಲಿ ಜಾಸ್ತಿ ಕೊಳೆ ಇದ್ದರೆ ಫುಲ್ ಬಂದುಬಿಡುತ್ತೆ ಶಾಂಪು ಹಾಕಿ ಉಜ್ಜೋದ್ರಿಂದ. ಇವಾಗ ಹಾಲು ತೊಗೊಂಡಿದ್ದೀನಿ. ಇದು ಕಾಯಿಸಿಲ್ಲ, ಹಸಿ ಹಾಲು ತೊಗೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವ ಡೆಡ್ ಸ್ಕಿನ್ ಕಡಿಮೆ ಆಗುತ್ತೆ ಮತ್ತು ಮುಖ ಸಾಫ್ಟ್ ಆಗುತ್ತೆ. ನಿಮಗೆ ಮುಟ್ಟಿದ್ರೆ ಒಳ್ಳೆ ಒಂದು ಸ್ಪಾಂಜ್ ಥರ ಫೀಲ್ ಆಗ್ತಾ ಇರುತ್ತೆ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆಯ ಒಂದು ಕ್ರೀಮ್ ಥರ ರೆಡಿ ಆಗುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮುಖದಲ್ಲಿ ಒಳ್ಳೆ ಒಂದು ಗ್ಲೋ ಬರುತ್ತೆ. ಕಪ್ಪು ಕಲೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಮತ್ತು ನಾವೆಲ್ಲರೂ ಫಂಕ್ಷನ್ಗೆ ಹೋಗಬೇಕಾದಾಗ ಸಡನ್ನಾಗಿ ಈ ಥರ ಮಾಡಿ ನೋಡಿ. ನಮ್ಮ ಕಿಚನಲ್ಲಿ ಇರುವ ಎಲ್ಲ ವಸ್ತುಗಳು ಕಿಚನಲ್ಲೇ ಇರುತ್ತೆ. ಈ ಥರ ಮಾಡೋದ್ರಿಂದ ಒಳ್ಳೆ ಗ್ಲೋ ಬರುತ್ತೆ, ಶೈನಿಂಗ್ ಬರುತ್ತೆ. ಮತ್ತು ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅಂತಲೇ ಇಲ್ಲ, ಅಷ್ಟು ಚೆನ್ನಾಗಿ ಮುಖ ಫಳ ಅಂತ ಹೊಳೆಯಲು ಪ್ರಾರಂಭವಾಗುತ್ತೆ. ಇದನ್ನು ನಾವು ವಾರದಲ್ಲಿ 2 ಸರಿ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆದರೆ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ ಮತ್ತು
ಒಳ್ಳೆ ಒಂದು ಕಲರ್ ಬರುತ್ತೆ. ನಿಮಗೆ ಪಿಗ್ಮೆಂಟೇಷನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಮುಖದಲ್ಲಿ ಕಪ್ಪು ಕಲೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನೀವು ಈ ಫೇಸ್ ಪ್ಯಾಕ್‌ನ ಅಪ್ಲೈ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಹಾಲಲ್ಲಿ ಕ್ಲೀನಾಗಿ ಮುಖನ ಒರೆಸ್ಕೊಳ್ಳಿ. ನೋಡಿ, ಇವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಫೇಸ್‌ಗೆ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ಮತ್ತು ನಾನು ಕೈಯಲ್ಲಿ ಎರಡನ್ನೂ ತೋರಿಸ್ತಾ ಇದ್ದೀನಿ ಯಾವ ಥರ ಡಿಫ್ರೆನ್ಸ್ ಇದೆ ಅಂತ. ನೋಡಿ, ಇವಾಗ ಸೇಮ್ ಒಂದೇ ಥರ ಇದೆ 2 ಕೈನೂ ಕೂಡ. ಇವಾಗ ಹಾಲಲ್ಲಿ ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ಫೇಸ್ ಪ್ಯಾಕ್‌ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಅಪ್ಲೈ ಮಾಡ್ಕೋಬೇಕು. ಒಂದು 15 ನಿಮಿಷ ಬಿಟ್ಟರೆ ಸಾಕು. ತುಂಬ ಹೊತ್ತು ಬಿಡಬೇಕು ಅಂತಲೇ ನಿಮಗೆ ನಿಮ್ಮ ಸ್ಕಿನ್ ಡ್ರೈ ಆಗಿದ್ದರೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಡ್ರೈ ಆಗೋದಿಲ್ಲ. ನಾವು ಅರಿಶಿನ ಬಳಸಿರೋದ್ರಿಂದ ಮುಖ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಜೇನುತುಪ್ಪ, ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನನ್ನ ಮುಖ ಕೂಡ ಹಚ್ಕೊಂಡಿದ್ದೀನಿ ಮತ್ತು ಕೈಯಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇವಾಗ 10 ನಿಮಿಷ ಆದಮೇಲೆ ನಿಧಾನಕ್ಕೆ ಸ್ಕ್ರಬ್ ಮಾಡಿ. 10 ನಿಮಿಷ ಆದಮೇಲೆ ಈ ಥರ ಸ್ಕ್ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ಒಂದು 2 ಮಿನಿಟ್ಸು ಸ್ಕ್ರಬ್ ಮಾಡಿ ನಿಧಾನಕ್ಕೆ. ಆಮೇಲೆ ಸ್ವಲ್ಪ ನೀರಲ್ಲಿ ಮತ್ತೆ ಕ್ಲೀನಾಗಿ ಕೈನ ನಿಧಾನಕ್ಕೆ ಸ್ಕ್ರಬ್ ಮಾಡಿಕೊಂಡು ತೊಳೀರಿ. ಆವಾಗ 15 ನಿಮಿಷ ಆಗುತ್ತೆ. ನೀವು ಅಪ್ಲೈ ಮಾಡಿಕೊಂಡು 15 ನಿಮಿಷ ಆದಮೇಲೆ ತೊಳೆಯೋಕ್ಕೆ ಹೋಗಬೇಡಿ. 10 ನಿಮಿಷ ಆದಮೇಲೆ ನಿಧಾನಕ್ಕೆ ಸ್ಕ್ರಬ್ ಮಾಡಲು ಸ್ಟಾರ್ಟ್ ಮಾಡಿ. ಆವಾಗ ಸ್ಕಿನ್ನು ತುಂಬ ಟೈಟಾಗಿರುತ್ತೆ. ನಾವು ಕಾಫಿ ಪುಡಿ, ಸಕ್ಕರೆ ಎಲ್ಲ ಬಳಸಿರೋದ್ರಿಂದ ತುಂಬ ಟೈಟಾಗಿರುತ್ತೆ. ಅದು ಹಾಕ್ಕೊಂಡಾಗ ಗಟ್ಟಿಯಾಗಿರುತ್ತೆ. ಆವಾಗ ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು. ನಿಮಗೆ ಡ್ರೈ ಆಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಉಜ್ಕೊಳ್ಳಿ. ಇವಾಗ ನೋಡಿ, ಕ್ಲೀನಾಗಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಮುಖದನ್ನು ಕೂಡ ಅಷ್ಟೇ ಇದೇ ಥರನೇ ನೀವು ಮಾಡಬೇಕು. ಇದನ್ನು ತೊಳೆದ ಮೇಲೆ ಯಾವುದೇ ಕಾರಣಕ್ಕೆ ಸೋಪು ಆಗಲಿ ಫೇಸ್ ವಾಶ್ ಆಗಲಿ ಬಳಸಬಾರ್ದು. 4ರಿಂದ 5 ಗಂಟೆ ಬಳಸಬಾರ್ದು. ಇವಾಗ ಕೈಯಿಂದ ತೊಳೆದ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು ಈ ಕೈಗೂ ಆ ಕೈಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಒಂದು ಕೈ ಅಂತೂ ತುಂಬ ಶೈನಿಂಗ್ ಇದೆ, ಪಳ ಪಳ ಅಂತ ಹೊಳಿತಾ ಇದೆ. ಇವಾಗ ಒಂದು ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಫೇಸ್ ಪ್ಯಾಕು, ಕಾಫಿದು ಫೇಸ್ ಪ್ಯಾಕ್ ಅಪ್ಲೈ ಆದಮೇಲೆ ಮುಖಕ್ಕೆ ಒಂದು ಕ್ರೀಮ್ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ಸ್ವಲ್ಪ ವ್ಯಾಸ್ಲಿನ್ನು, ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಒಂದು ಕ್ರೀಮ್ ರೆಡಿ ಆಗುತ್ತೆ. ಇದು ಫೇಸ್ ಪ್ಯಾಕು ಅಪ್ಲೈ ಮಾಡಿ ಮುಖನ ವಾಶ್ ಮಾಡಿ ಆದಮೇಲೆ ಹಚ್ಕೋಬೇಕು. ಇದನ್ನು ನೈಟಲ್ಲಿ ಮಾಡೋದ್ರಿಂದ ತುಂಬ ಒಂದು ಗ್ಲೋ ಕೊಡುತ್ತೆ. ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಮತ್ತು ಮುಖ ಕಪ್ಪಾಗಿದ್ರೂ ಕೂಡ ಪಳ ಪಳ ಅಂತ ಹೊಳೆಯುತ್ತೆ. ಈ ಕ್ರೀಮನ್ನು ರೆಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ನಾವು ಸಡನ್ನಾಗಿ ಇಲ್ಲ ಫಂಕ್ಷನ್ಗೆ ಹೋಗಬೇಕು ಅಂದರೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಫೇಸ್ ಪ್ಯಾಕು. ಇವಾಗ ನೋಡಿ, ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೀವು ಇದನ್ನು ಹಾಕ್ಕೊಂಡು ಸಡನ್ನಾಗಿ ಎಲ್ಲರೂ ಹೋಗಬೇಕು ಅಂದರೆ ಸನ್ಸ್ಕ್ರೀಮು ಅಪ್ಲೈ ಮಾಡ್ಕೋಬೇಕು. ನೀವು ತಕ್ಷಣ ಈ ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು ಅಂದರೆ ಸನ್ಸ್ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ನೈಟಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.